ಪಾಕಿಸ್ತಾನದ ರಕ್ಷಣಾ ಮಂತ್ರಿ RSSನ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ. ಇಲ್ಲಿ ಒಂದು ಕಡೆ ನೋಡಿ ಪಾಕಿಸ್ತಾನದವರಿಗೂ RSS ಶತ್ರು ರೀತಿ ಕಾಣುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರಿಗೂ RSS ಶತ್ರುವಿನ ರೀತಿ ಕಾಣುತ್ತೆ. ಏನು ಇವೆರಡೂ ಏನೋ ಒಂದೇ ರೀತಿ ಯೋಚನೆ ಮಾಡ್ತಿದ್ದಾವಲ್ಲ ಕಾಂಗ್ರೆಸ್ಸು ಮತ್ತೆ ಪಾಕಿಸ್ತಾನ ಅಂತ ಅನ್ಸೋದಿಲ್ವೇ? ಪಾಕಿಸ್ತಾನದ ರಕ್ಷಣಾ ಮಂತ್ರಿ ಖ್ವಾಜಾ ಆಸಿಫ್ ಒಂದು ಎಚ್ಚರಿಕೆ ಕೊಟ್ಟಿದ್ದಾನೆ. ಈ ಬಾರಿ ಏನಾದರೂ ಯುದ್ಧ ನಡೆದ್ರೆ ನಾವು ಭಾರತಕ್ಕೆ ನುಗ್ಗಿ ಹೊಡಿತೀವಿ, ಭಾರತದಲ್ಲಿರುವ RSS ಕ್ಯಾಂಪ್ಗಳನ್ನು ಹೊಡಿತೀವಿ ಅಂತ ಎಚ್ಚರಿಕೆ ಕೊಟ್ಟಿದ್ದಾನೆ. ನಾನು ಪ್ರತಿಯೊಬ್ಬ ರಾಷ್ಟ್ರ ಪ್ರೇಮಿಗಳಲ್ಲಿ ಒಂದು ರಿಕ್ವೆಸ್ಟ್ ಮಾಡ್ಕೊತೀನಿ, ದಯವಿಟ್ಟು ಸ್ವಲ್ಪ ನಿಮ್ಮ ತಲೆ ಒಳಗೆ ಏನಾದರೂ ಸ್ವಲ್ಪ ಬುದ್ಧಿಶಕ್ತಿ ಇದ್ರೆ ಸ್ವಲ್ಪ ಆಲೋಚನೆ ಮಾಡಿ ನೋಡಿ, ಸತ್ಯ ಏನು ಅಂತ ನಿಮಗೆ ಅರ್ಥ ಆಗುತ್ತೆ. ಯಾವ ಕಾರಣಕ್ಕೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿ RSSನ ಕ್ಯಾಂಪ್ಗಳನ್ನು ಧ್ವಂಸ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾನೆ? ಅಂದ್ರೆ ಪಾಕಿಸ್ತಾನದ ರಕ್ಷಣಾ ಮಂತ್ರಿಗೆ ಸ್ಪಷ್ಟವಾಗಿ ಗೊತ್ತು, RSSನ ಕ್ಯಾಂಪ್ಗಳನ್ನು ಧ್ವಂಸ ಮಾಡಿದ್ರೆ ಅಂದ್ರೆ RSSನ ಶಕ್ತಿಯನ್ನ ಕಡಿಮೆ ಮಾಡಿದ್ರೆ, ಅದನ್ನ ಡಿಸ್ಟರ್ಬ್ ಮಾಡಿದ್ರೆ ಭಾರತವನ್ನ ಡಿಸ್ಟರ್ಬ್ ಮಾಡಬಹುದು ಅಂತ. ಅಂದ್ರೆ ಭಾರತದ ಮೂಲ ತಳಹದಿಯ ಶಕ್ತಿಯಲ್ಲಿ RSS ಕೆಲಸ ಮಾಡ್ತಾ ಇದೆ. ಅಂದ್ರೆ RSS ಇಂದ ಭಾರತ ಒಂದು ಸದೃಢ ದೇಶವಾಗಿ ಬೆಳೀತಾ ಇದೆ. ಭಾರತದ ಪ್ರಗತಿಯಲ್ಲಿ RSS ಒಂದು ಮಹತ್ವವಾದ ಪಾತ್ರವನ್ನ ವಹಿಸ್ತಾ ಇದೆ ಅನ್ನೋದು ಪಾಕಿಸ್ತಾನದ ರಕ್ಷಣಾ ಮಂತ್ರಿಗೆ ಅರ್ಥ ಆಗಿದೆ. ಸೊ ಹಾಗಾಗಿ ಅವನು RSS ಅನ್ನ ಡೈರೆಕ್ಟ್ ಆಗಿ ವಿರೋಧ ಮಾಡ್ತಾ ಇದ್ದಾನೆ. RSS ಕ್ಯಾಂಪ್ಗಳನ್ನ ಧ್ವಂಸ ಮಾಡ್ತೀವಿ ಅಂತ ಅವನು ಹೇಳ್ತಾ ಇದ್ದಾರೆ. ಅದೇ ರೀತಿ ಕಾಂಗ್ರೆಸ್ ಕೂಡ RSS ಅನ್ನ ತಮ್ಮ ಶತ್ರುವಿನ ರೀತಿ ನೋಡ್ತಾರೆ. ಇಲ್ಲಿ ಒಂದು ಕಡೆ ನೋಡಿ ಪಾಕಿಸ್ತಾನದವರಿಗೂ RSS ಶತ್ರು ರೀತಿ ಕಾಣುತ್ತೆ, ಮತ್ತೊಂದು ಕಡೆ ಕಾಂಗ್ರೆಸ್ನವರಿಗೂ RSS ಶತ್ರುವಿನ ರೀತಿ ಕಾಣುತ್ತೆ. ಏನು ಇವೆರಡೂ ಏನೋ ಒಂದೇ ರೀತಿ ಯೋಚನೆ ಮಾಡ್ತಿದ್ದಾವಲ್ಲ ಕಾಂಗ್ರೆಸ್ಸು ಮತ್ತೆ ಪಾಕಿಸ್ತಾನ ಅಂತ ಅನ್ಸೋದಿಲ್ವೇ? ಆಲೋಚನೆ ಮಾಡಿ. RSSನ ವಿರುದ್ಧವಾಗಿ ಕಾಂಗ್ರೆಸ್ ನಾಯಕರ ಕೆಲವೊಂದಿಷ್ಟು ಸ್ಟೇಟ್ಮೆಂಟ್ಗಳನ್ನ ಹೇಳ್ತಾ ಹೋಗ್ತೀನಿ, ಸುಮ್ಮನೆ ಕೇಳಿ ನಿಮ್ಗೆ ಅರ್ಥ ಆಗುತ್ತೆ. ರಾಹುಲ್ ಗಾಂಧಿ ಹೇಳ್ತಾನೆ RSS ದೇಶಕ್ಕೆ ಒಂದು ಥ್ರೆಟ್ ಅಂತ. ಅವರ ಕೆಳಗಡೆ ಕೆಲಸ ಮಾಡ್ತಾ ಇರುವಂತ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳ್ತಾರೆ RSS ಒಂದು ವಿಷ ಇದ್ದಂಗೆ, RSS ಅನ್ನ ಬ್ಯಾನ್ ಮಾಡಬೇಕು ಅಂತ ಹೇಳ್ತಾರೆ. RSS ये पॉइजन के जैसा है. ಮತ್ತೊಬ್ರು ಇದ್ದಾರೆ, ಯಾವಾಗ್ಲೂ ಬಾಯಿ ಬಿಟ್ರೆ ಅವ್ರು RSS ಬಗ್ಗೆನೇ ಮಾತಾಡ್ತಾರೆ. ಅದೇ ಪ್ರಿಯಾಂಕಾ ಖರ್ಗೆ ಅವರು ಕೂಡ ಹೇಳ್ತಾರೆ ನಾವೇನಾದ್ರೂ ಅಧಿಕಾರಕ್ಕೆ ಬಂದ್ರೆ RSS ನ ಬ್ಯಾನ್ ಮಾಡಿಬಿಡ್ತೀವಿ ಅಂತ ಹೇಳಿ. 2-3 ಸರಿ ಅವ್ರಿಗೆ ಬ್ಯಾನ್ ಮಾಡಿದ್ವಿ. ಆ ಬ್ಯಾನ್ ಅನ್ನ ನಾವು ಲಿಫ್ಟ್ ಮಾಡಿದ್ದೆ, ತೆರವುಗೊಳಿಸಿದ್ದೆ ತಪ್ಪಾಯ್ತು ನಮ್ಮಿಂದ. ಈಗ ಮುಂದೆ ನೋಡೋಣ, ಮುಂದೆ ಸೆಂಟ್ರಲ್ ಗವರ್ಮೆಂಟ್ ಬಂದಾಗ ನೋಡೋಣ ನಮ್ದು. ಅಂದ್ರೆ ಎಲ್ಲ ಒಂದು ಕಡೆ ಕಾಂಗ್ರೆಸ್ನವರಿಗೂ RSS ಥ್ರೆಟ್ ರೀತಿ ಕಾಣಿಸ್ತಾ ಇದೆ. ಕಾಂಗ್ರೆಸ್ ಅಷ್ಟೇ ಅಲ್ಲ, ಈ ಎಡಿಚರ್ ಗ್ಯಾಂಗ್ ಇದೆಯಲ್ಲ ಅದಂತೂ ಸದಾ RSS ವಿರೋಧಿನೇ. RSS ಅಂದ್ರೆ ಆಗಲ್ಲ, ಉರ್ಕೊಂಡು ಬೀಳ್ತಾರೆ, ಮಾತೆತ್ತಿದ್ರೆ RSS ಬಗ್ಗೆ ಏನೇನೋ ಬೈತಾ ಇರ್ತಾರೆ. ನೀವು ಈ ಕಮಲದ ಜೊತೆ ಫೈಟ್ ಮಾಡ್ತಾ ಇದೀವಿ, ನೀವು ಫೈಟ್ ಮಾಡ್ಬೇಕಾಗೋದು ಈ ಕಮಲದ ಜೊತೆ ಅಲ್ಲ, ಅದರ ಬೇರಿನ ಶಕ್ತಿ ಆಳದಲ್ಲಿರೋ RSS. ದೊಣ್ಣೆ ಹಿಡ್ಕೊಂಡು 3 ವರ್ಷ ಓಡಾಡ್ತಾ ಇದಾರಲ್ಲ, ಅವ್ರು ಬೆಳಗ್ಗೆ ಚಡ್ಡಿಯಿಂದ ಪ್ಯಾಂಟ್ ಅಷ್ಟೇ ಬೆಳವಣಿಗೆ, ಅವ್ರದ್ದು ಇನ್ನೇನು ಆಗಿಲ್ಲ. ಇದ್ರ ಜೊತೆಗೆ ಜಮ್ಮು ಕಾಶ್ಮೀರದ ವಿಚಾರವಾಗಿ ಪಾಕಿಸ್ತಾನ ಏನು ಹೇಳುತ್ತೋ ಕಾಂಗ್ರೆಸ್ಸು ಕೂಡ ಆಲ್ಮೋಸ್ಟ್ ಅದೇ ರೀತಿ ಹೇಳುತ್ತೆ. ಜಮ್ಮು ಕಾಶ್ಮೀರದಲ್ಲಿದ್ದಂತಹ ಉಗ್ರ ಸಂಘಟನೆಗಳ ನಾಯಕರುಗಳನ್ನ ಇವರು ಒಳ್ಳೆ ತಮ್ಮ ನೆಂಟ್ರೇನೋ ಅನ್ನೋ ರೀತಿ ಅವ್ರ ಜೊತೆ ವ್ಯವಹಾರ ಮಾಡ್ತಾ ಇದ್ರು. ಸೊ ಇವರು ಮತ್ತೆ ಪಾಕಿಸ್ತಾನ ಇಬ್ರು ಕೂಡ RSS ಅನ್ನು ವಿರೋಧ ಮಾಡ್ತಾ ಇದ್ದಾರೆ. ಸೊ ಆಲೋಚನೆ ಮಾಡಿ ಏನು ಕನೆಕ್ಷನ್ ಏನಿದು, ಯಾಕೆ ಇಬ್ಬರೂ RSS ಅನ್ನು ವಿರೋಧ ಮಾಡ್ತಾ ಇದ್ದಾರೆ? ಯಾಕೆ ಅಂದ್ರೆ RSS ಸಂಘಟನೆ ಹೆಸರೇ ಹೇಳುವ ರೀತಿಯಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ ಅಂದ್ರೆ ರಾಷ್ಟ್ರಕ್ಕಾಗಿ ಸ್ವಯಂ ಸೇವೆಯನ್ನು ಮಾಡ್ತಾ ಇರುವಂತಹ ಕೋಟ್ಯಾಂತರ ಜನರನ್ನ ಹೊಂದಿರುವಂತಹ ವಿಶ್ವದ ಅತಿ ದೊಡ್ಡ ಸಂಘಟನೆ. ತಳಹದಿಯಿಂದ ಹಳ್ಳಿಯ ಮಟ್ಟದಿಂದ ರಾಷ್ಟ್ರವನ್ನ ಸಮಗ್ರವಾಗಿ ಕಟ್ಟುವ ದಿಕ್ಕಿನಲ್ಲಿ ಬಹಳ ದೊಡ್ಡ ಕೆಲಸ ಮಾಡ್ತಾ ಇದೆ. ಕೋಟ್ಯಾಂತರ ಜನ ಸ್ವಯಂ ಸೇವಕರಿದ್ದಾರೆ, ಅವರೆಲ್ಲರೂ ನಿಸ್ವಾರ್ಥ ಸೇವೆಯನ್ನು ಮಾಡುತ್ತಾ ರಾಷ್ಟ್ರ ಕಟ್ಟುವಲ್ಲಿ ಒಂದು ಬಹಳ ದೊಡ್ಡ ಪಾತ್ರವನ್ನು ವಹಿಸ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಇವತ್ತೇನಾದ್ರೂ ಮೋದಿಜಿ, ಅಮಿತ್ ಶಾ ಹಾಗೆ ಹಲವಾರು ಜನ ನಾಯಕರುಗಳು RSSನ ಗರಡಿಯಲ್ಲಿ ಪಳಗಿ ಇವತ್ತು ಅತ್ಯಂತ ಸಮರ್ಥ
ಸ್ಪಷ್ಟವಾಗಿ ದೇಶ ಸೇವೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೀಗಾಗಿ ಪಾಕಿಸ್ತಾನಕ್ಕೆ ಸ್ಪಷ್ಟವಾಗಿ ಅರ್ಥ ಆಗಿದೆ, ನಾವೇನಾದರೂ ನಿಜವಾಗ್ಲೂ ಏನಾದರೂ ಭಾರತದ ಬೆನ್ನು ಮುರಿಬೇಕು ಅಥವಾ ಮೂಲ ತಳಹದಿಯನ್ನೇ ಅಲ್ಲಾಡಿಸ್ಬೇಕು ಅಂದ್ರೆ ನಾವು RSS ಅನ್ನ ಟಾರ್ಗೆಟ್ ಮಾಡಬೇಕು ಅನ್ನೋದು ಅವ್ರಿಗೆ ಅರ್ಥ ಆಗಿದೆ. ಅದೇ ರೀತಿಯಲ್ಲಿ ಕಾಂಗ್ರೆಸ್ ಯಾವಾಗಲೂ RSS ಅನ್ನ ವಿರೋಧ ಮಾಡ್ತಾನೆ ಬಂದಿದೆ. ಈಗ ನಾನು ರಾಷ್ಟ್ರ ಪ್ರೇಮಿಗಳಲ್ಲಿ ಕೇಳೋದಿಷ್ಟೇ, ನೋಡಿ ಕಾಂಗ್ರೆಸ್ಸು RSS ಅನ್ನು ಅಪೋಸ್ ಮಾಡುತ್ತೆ, ಪಾಕಿಸ್ತಾನನೂ ಅಪೋಸ್ ಮಾಡುತ್ತೆ, ಆದರೆ RSS ಅನ್ನು ಏನಕ್ಕೆ ಅಪೋಸ್ ಮಾಡ್ತಾರೆ ಇಬ್ಬರು ಅನ್ನೋದನ್ನ ಸ್ವಲ್ಪ ಅರ್ಥ ಮಾಡಿಕೊಂಡ್ರೆ ನಿಮಗೆ ನಿಜವಾದ ಸತ್ಯ ಅರ್ಥ ಆಗುತ್ತೆ. ಆಲೋಚನೆ ಮಾಡಿ, ಸತ್ಯ ನಿಮಗೆ ಆದಷ್ಟು ಬೇಗ ಅರ್ಥ ಆಗಲಿ ಅಂತ ಆಶಿಸ್ತೀನಿ. ಹರ ಹರ ಮಹಾದೇವ್.